ಈಗ ನೀವು ಹೇಳಿದ್ದು ಅಕ್ಷರಶಃ ನಿಜ. ಈಗ ಒಂದು ಕೇಸ್ ಇವತ್ತು ಹಾಕಿದ್ರೆ ಅದು ಲೆಕ್ಕ ಹೇಗೆ ಅನ್ನೋ ಭಾವನೆ ಇದೆ ಅಂತ ಹೇಳಿದ್ರೆ, ಇವತ್ತು ನಾನು ಸಸಿಯನ್ನು ನೆಟ್ಟರೆ ಫಲವನ್ನು ಅನುಭವಿಸ್ತಕ್ಕಂಥದ್ದವರು ಮುಂದಿನ ಪೀಳಿಗೆಯವರು ಅಂತ. ಅಷ್ಟು ರೀತಿಯಾಗಿ ವಿಳಂಬವಾಯಿತು ನ್ಯಾಯದಾನ ಅಂದರೆ ಅದು ಅಷ್ಟು ಸಮಂಜಸವಲ್ಲ, ಸರಿ. ಆದರೆ ಆವಿಷ್ಕಾರಗಳು ಆಗ್ತಾ ಇದೆ ಸರ್. ಈಗ AI ಬರ್ತಾ ಇದೆ, ನಾವು ಕೂಡ ಬಹಳಷ್ಟು ರೀತಿಯಾಗಿ ಆಲೋಚನೆ ಮಾಡ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ. ಇವತ್ತು ಸರಳೀಕರಣ ಮಾಡಿ ತ್ವರಿತವಾಗಿ ಆದೇಶವನ್ನು ಕೊಡಲಿಕ್ಕೆ ತಂತ್ರಜ್ಞಾನದ ಬಳಕೆ ಹೇಗೆ ಅನ್ನೋದು ನಡೀತಾ ಇದೆ, ಚರ್ಚೆ ಇಡೀ ವಿಶ್ವವ್ಯಾಪಿಯಾಗಿ ನಡೀತಾ ಇದೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ನಾವು ಪ್ರಾಯಶಃ ಕಳೆದ 75 ವರ್ಷಗಳಲ್ಲಿ ಏನು ನೋಡಿದ್ದೇವೋ ಅದಕ್ಕಿಂತ ವಿಭಿನ್ನವಾಗಿ ಇನ್ನೂ ಮುಂದಿನ 25 ವರ್ಷಗಳ ಇರುತ್ತೆ ಅನ್ನೋ ಭರವಸೆ ನಾನು ತಂತ್ರಜ್ಞಾನದಲ್ಲಿ ಅಲ್ಪ ಮಾಹಿತಿಯನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಭರವಸೆಯನ್ನು ನಾನು ಕೊಡ್ತೀನಿ. ಸರ್, ಲೋಕ್ ಅದಾಲತ್ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಕೋವಿಡ್ ಟೈಮಲ್ಲೂ ಅಷ್ಟೇ ಆಲ್ಮೋಸ್ಟ್ 500-600 ಕೇಸಸ್ ಆಲ್ ಟುಗೆದರ್ ಸಾಲ್ವಿಂಗ್ ಮಾಡೋ ನಿಟ್ಟಿನಲ್ಲಿ. ಅದೇ ಥರನೇ ಇವಾಗ ಮುಂಬರುವ ದಿನಗಳಲ್ಲಿ ಅದು ಸಿವಿಲ್ ದಾವೆಗಳಾಗ್ಬೋದು, ಬೇರೆ ಥರ ಕ್ರಿಮಿನಲ್ ಯಾವುದೇ ಥರ ಇದ್ರೂ ಸಹ ಒಂದು ಎವಿಡೆನ್ಸ್ ವೈಸು ಎಲ್ಲನೂ ಬೇಗ ಪ್ರೊಸೀಜರ್ ವೈಸ್ ಫಾಸ್ಟ್ ಮಾಡೋ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಕ್ರಮಗಳೇನಾದ್ರು ನಡೀತಾ ಇದೆಯಾ, ಇಲ್ಲ ಏನಾದ್ರು ಒಂದು ಅಪ್ಲಿಕೇಶನ್ ವೈಸು ಇಲ್ಲ ಬೇರೆ ಒಂದು ಹೊಸತನ ಏನಾದ್ರು ತರಬೇಕನ್ನೋದು ಏನಾದರೂ ಚಿಂತನೆ ನಡೀತಿದೆಯಾ? ಯಾವ ಥರ ಸರ್, ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರೋವಂಥದ್ದು ಒಂದು ನ್ಯಾಷನಲ್ ಡ್ರೈವ್ ನಡೀತಾ ಇದೆ ಸರ್. ಯಾವುದು ವಿಚಾರವಾಗಿ ಅಂತ ಹೇಳಿದ್ರೆ ಸಂಧಾನದ ವಿಚಾರವಾಗಿ ಅಂತ. ತ್ಯಾಜ್ಯದಲ್ಲಿ ಯಾವುದೋ ಒಬ್ಬ ಕಕ್ಷಿದಾರ ಪಕ್ಷಗಾರ ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಇಬ್ಬರನ್ನು ಕೂಡಿಸ್ಕೊಂಡು ಒಂದು ರೀತಿಯಾದಂತಹ ಮಧ್ಯಸ್ಥಿಕೆ ಮಾಡಿ ವ್ಯಾಜ್ಯಗಳನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಅನ್ನೋದು ಮನಗೊಂಡು ಇಡೀ ರಾಷ್ಟ್ರವ್ಯಾಪಿಯಾದಂಥ ಅಭಿಯಾನ ನಡೀತಾ ಇದೆ. ಇದರಿಂದ ನೀವು ನೋಡಿರ್ತೀರಿ, ಸಾಕಷ್ಟು ಪ್ರಕರಣಗಳಲ್ಲಿ ತ್ವರಿತವಾಗಿ ಇತ್ಯರ್ಥ ಆಗಿದೆ ರಾಜಿ ಮೂಲಕ. ಇದು ಒಂದು ರೀತಿ. ಹಾಗೆ ನಾವು ವಕೀಲರಾಗಿ ನಾವು ಅವ್ರಿಗೆ ಹೇಳಿದಂಥ ಪಕ್ಷದಲ್ಲಿ ಎಷ್ಟೋ ಕಕ್ಷಿದಾರರು ಹೌದು ಇಷ್ಟು ರೀತಿಯಾಗಿ ನಾನು ಕೇಸು ಕಚೇರಿ ಅಂತ ನಡೆಸೋದು ಬದಲು ನಾನು ಈ ರೀತಿ ರಾಜಿ ಮಾಡಿಕೊಂಡ್ರೆ ಅನುಕೂಲ ಅನ್ನೋದು ಅವ್ರಿಗೂ ಎಷ್ಟೋ ರೀತಿ ಮನಗೊಂಡಿದೆ. ಹೀಗಾಗಿ ಸರ್, ಎಲ್ಲರೂ ಒಂದೇ ಒಳ್ಳೆ ಮನಸ್ಸಿನಿಂದ ಒಟ್ಟಾಗಿ ಬಂದು ಕೂತ್ಕೊಂಡು ಶಾಂತಿಯುತವಾಗಿ ಬಗೆಹರಿಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್, ಒಂದು AI ನಾನು ಹೇಳಿದೆ ಹಾಗೆ ಈ ಮನಸ್ಥಿತಿಯಲ್ಲೂ ಕೂಡ ಎರಡೂ ಸಮೀಕರಣಗೊಳ್ತು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ರೀತಿಯಾದಂತಹ ರಿಫಾರ್ಮ್